ಅಲ್ಲ, ಖಂಡಿತವಾಗಿ ಈ ರೀತಿಯಾಗಿ ಯೋಚನೆ ಮಾಡುತ್ತಲ್ಲ. ತಂಗಿಯನ್ನು ಕೊಡಬೇಕೆಂಬುದಾಗಿ ಕರೆಸಿದ್ದೇನೆ. ತಂಗಿಯನ್ನು ನಾನು ಹುಡುಕಿದ್ದೇನೆ. ಏನ್ ಹುಡುಕೋದು ನೀನು? ತಂಗಿಯನ್ನು ಯೋಚನೆ ಮಾಡ್ತಿದ್ಯಾ? ನಿಂಗೊಂದು ದೊಡ್ಡ ನಮಸ್ಕಾರ. ನೀನು ತಂಗಿಯನ್ನು ಹುಡುಕುದು ಸಾಕು, ನಮಗ ಮದುವೆ ಮಾಡಿಸುವುದು ಸಾಕು. ನಿಮಗಂತ ಹೇಳಿದ್ರೆ ಇಬ್ರಿಗೆ ಕೊಡುವುದು. ಯಾರಾದ್ರೂ ಒಬ್ಬರಿಗೆ, ನಮಗೆ ಒಬ್ಬನಿಗೆ ಮದುವೆ ಮಾಡಿಸುದು ಸಾಕು. ಇನ್ನು ನೀನು ಅಗತ್ಯ ಇಲ್ಲ. ತಂಗಿಯನ್ನು ಹೇಳು ಮಿತ್ರ. ಆವತ್ತೇ ನಾವು ಬಿಟ್ಟದ್ದೇ ನಾವು ದೊಡ್ಡ ಅಪರಾಧವಾಗಿ ಹೋಯ್ತು. ಆವತ್ತೇ ನನ್ನ ಸಾಯಿಸದ್ದೇ ಹೋಗಂತಾದ್ರೆ ಹೇಗಾದ್ರೂ ನಾವು ಕಬಳಿಸಿಕೊಳ್ತಿದ್ವು ನಿನ್ನ ತಂಗಿಯನ್ನು. ಇವತ್ತು ನಮ್ಮ ಪಾಪ ಪುಣ್ಯ ನೋಡಿತ್ತಲ್ಲ, ಸ್ವಂತ ಹೂಡುವುದಕ್ಕಾಗಿ ಈ ರೀತಿ ಮಾಡಿದ್ದಾನೆ. ಖಂಡಿತ ಅವ್ರಿಗೆ ಹೆಚ್ಚು ಮಾತಲ್ಲ. ಶರಮನೆಗೆ ಹಾಕ್ತೇನೆ. ನಾವು ಹೋದಲ್ಲೆಲ್ಲ ಹೀಗೆ. ನಿಂಗೊಂದು ಮಾತು ಹೇಳ್ತೇನೆ. ಏನ? ನೀನ್ ತಡ ಮಾಡ್ಬೇಡ. ಎಲ್ಲಾದ್ರೂ ಯಾವ್ದಾದ್ರು ಒಂದು ಒಳ್ಳೆ ಭಟ್ರನ್ ನೋಡಿ ಹಿಡ್ಕೊಂಡು ಒಂದು ಶನಿ ಶಾಂತಿ ಮಾಡಿಸಿ ಬಿಡಿ. ಯಾಕಾಗ ನಿನಗೆ ಮದುವೆ ಅನ್ನುವಂತದ್ದು ಅಂತ್ಯ ಸಂಸ್ಕಾರ ಆಗುದೇ ಇಲ್ಲ. ನನಗೆ ಆಗ ಹೊರತು ನನಗೆ ಆಗುದಿಲ್ಲ. ಮದುವೆ ಎಂಬ ಶುಭ ಸಂಸ್ಕಾರ ಹೌದೌದು, ಅದು ಆಗುದೇ ಇಲ್ಲ. ಆಗುದಿಲ್ಲ ಅಂತಲ್ಲ, ನಾವು ಆಗುವ ಹಾಗೆ ನಾವು ಮಾಡಿಕೊಳ್ಬೇಕು. ಆವತ್ತು ನಾವು ಬಯಸಿದ್ದೇ ಹೋದಂತ ನಮ್ಮ ಪಾಲಿಗೆ ಸಿಗ್ಲಿಲ್ಲ. ಇವತ್ತು ನಾವು ಬಯಸದೇ ಇದ್ರು ನಮ್ಮ ಕಾಲಿಗೆ ಬರ್ತದೆ ಅಂತ ಆದ್ರೆ ನಾವು ಯೋಚನೆ ಮಾಡ್ಬೇಕಾದ್ದೆ. ಇವಳು ಎಲ್ಲ ಹೋಗಿದ್ದಾಳೆ ಅಲ್ವಾ? ನಾವು ಹುಡುಕಬೇಕು. ಸಮಯ ಕೊಡಬಾರದು. ಆದಷ್ಟು ಬೇಗ ಅವಳನ್ನು ನಾನು ಮದುವೆ ಆಗಬೇಕು. ಬಾ ಮಗಳಿಗೆ ಬೇಡಿದ ನಮ್ಮಯ ನಾಟಕ, ಮಗಳಿಗೆ ಬೇಡಿದ ನಮ್ಮಯ ನಾಟಕ ಕೊಡುತ್ತಿದ್ದು ಮನದಲ್ಲಿ ಇಷ್ಟು ಕುಸ ಬೇಕಾಯ್ತು ನೋಡಿ. ಏನು ಈ ಜಾಗದಲ್ಲಿ ಕುಳಿತುಕೊಳ್ಳೋದಕ್ಕೆ. ಹೌದಾ? ಹೌದಪ್ಪ. ಅಲ್ಲ, ಇಷ್ಟೇ ಸರಿ ಯಾವ ಜಾಗದಲ್ಲಿ ಸ್ವಲ್ಪ ಕೆಳಗಿದೆ. ಕೆಳಗಡೆ ಕೂತಿದೆ. ಹೌದೌದೌದು. ಈಗ ಮೇಲೆ ಕುಳಿತುಕೊಂಡಿದ್ದೇನೆ. ಹೌದಾ? ನಮಸ್ಕಾರ ಸ್ವಾಮಿ. ಹಾ, ನಮಸ್ಕಾರ. ಒಳ್ಳೆ ಅಧಿಕಾರ ಪಡೆದಿದ್ದೇನೆ. ನೀವು ಯಾರಿಗೆ? ನಾವು ಇಲ್ಲಿ ಅಧಿಕಾರಿ. ಇದುವರೆಗೆ ಸಾತ್ವಿಕ ಮಂತ್ರಿ ಆಗಿದ್ದೆ, ಈಗ ಪ್ರಚಂಡ ಮಂತ್ರಿ. ಓಹೋ, ಈಗ ಸಂಪೂರ್ಣ ಅಧಿಕಾರ ನೋಡಿಗೆ ಹೆಸರಿಗೆ ತಕ್ಕ ಅಧಿಕಾರಿ. ಪ್ರಚಂಡ ಪ್ರಚಂಡ ಬುದ್ಧಿಯನ್ನು ತೋರಿಸಿದ್ದೇನೆ. ಇದೆಲ್ಲ ಗುಟ್ಟಿನಲ್ಲಿ ಪಡೆದಂತ ನಾಟಕ ವಿದ್ಯೆ. ಹೌದಪ್ಪ. ಈ ನಾಟಕದಲ್ಲಿ ಸೂತ್ರಧಾರಿ ಹಾಗೆ ಅವಳು ಹೋದ ಸತ್ಯಶ್ರೀ. ಯಾರ್ದಾದ್ರು ಮನೆ ತೆಗಿಲಿಕ್ಕೆ ಹಾಗಲ್ಲ ಸ್ವಾಮಿ, ನಮಗೆ ಅಧಿಕಾರ ಸಿಕ್ಕಿದ ಮೇಲೆ ಮನೆ ಕಟ್ಟಿಸಿ ಕೊಡ್ತಿದ್ದೆ. ಸಿಗಲಿಲ್ಲ. ಇನ್ನು ನೋಡಿ ಈ ನಾಡಿನಲ್ಲಿ. ಆದ್ರೆ ನನ್ನ ವೈರಿ ಯಾರು? ಆ ಸತ್ಯಶ್ರೀ. ಅವಳನ್ನು ಇಲ್ಲಿಂದ ಪೂರ್ವದಿಂದ ಹೊರಗೆ ಹಾಕುವ ಮಾಡಿದೆ. ಇಲ್ಲವ ಶ್ರೀರಂಗ, ಅವನು ಹೋದ ಕರ ಕಟ್ಟಿ ಹಾಕಿದ್ರು. ಸಾರಂಗ ಆಗ ಆಗ ಅವನು ಹೋದ. ನಮ್ಮದೇ ಅಧಿಕಾರ. ನನ್ನ ನಾಟಕ ಸಂಪೂರ್ಣಗೊಂಡಿದೆ. ಈ ಸಂದರ್ಭದಲ್ಲಿ ಈ ವಿಚಾರ ಯಾರಲ್ಲಿ ಹೇಳ್ಬೇಕು? ನನ್ನ ಮಗಳಿದ್ದಾಳಲ್ಲ, ಮುದ್ದಿನ ಮಗಳು, ಪ್ರಸಿದ್ಧಿ ನಾಟಕದ ಸೂತ್ರಧಾರಿ. ಅವಳಲ್ಲಿ ಹೇಳ್ತೇನೆ ನೋಡುವ. ಅಗಲಿ ಬಂದಳು, ಬೆದರಿ ಪುರವನು ಅಗಲಿ ಬಂದಳು. ಇನ್ನು ಬದುಕಿನ ಮಾರ್ಗ ತೋಚದೆ, ಇನ್ನು ಬದುಕಿನ ಮಾರ್ಗ ತೋಚದೆ, ಪ್ರಾಣ
ನನ್ನ ಜೀವನದಲ್ಲಿ ನನ್ನ ಬದುಕಿನಲ್ಲಿ ಇಂತಹ ಒಂದು ಬಿರುಗಾಳಿ ಇರುತ್ತದೆ ಎನ್ನುವುದಾಗಿ ಕನಸಿನಲ್ಲಿಯೂ ಯೋಚನೆ ಮಾಡಿರಲಿಲ್ಲ. ಹಾಗಂತಾದ್ರೆ ಅರಮನೆಯಲ್ಲಿ ನಾನು ಉಳಿದುಕೊಂಡೆ ಅಂತಾದ್ರೆ ನನ್ನ ನೋಡಿದಂತಹ ಹುಡುಗನಿಗೆ ಕರುಳನ್ನು ಕೊಡಬೇಕು. ಆಗುವುದಿಲ್ಲ. ಮನಸ್ಸಿನಲ್ಲೊಬ್ಬರನ್ನು ಇಟ್ಟುಕೊಂಡು ಮೈ ಇನ್ನೊಬ್ಬರಿಗೆ ಕೊಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಸಾರಂಗನನ್ನೇ ಮದುವೆಯಾಗುವುದು. ಈಗ ಸಾರಂಗ ನನ್ನ ಪಾಲಿಗಿಲ್ಲ. ಏನು ಮಾಡ್ಲಿ? ಅರಮನೆಯಲ್ಲಿ ಯಾರಾದ್ರೂ ನೋಡಿದ್ರೆ ಮತ್ತೆ ಎಳೆದುಕೊಂಡು ಹೋಗಿ ಮದುವೆ ಮಾಡಿಸುವುದಕ್ಕೆ ಮುಂದಾಗ್ತಾರೆ. ಇಲ್ಲ ಹಾಗಾಗಬಾರದು ಅಂತ ಆದ್ರೆ ಈ ಸತ್ಯಶ್ರೀ ಇನ್ನು ಮುಂದೆ ಉಳಿಯಬಾರದು. ಕಾಣುತ್ತಿರುವಂತಹ ನದಿಯನ್ನು ಹಾರಿ ಒಮ್ಮೆಲೆ ಪ್ರಾಣ ಕಳೆದುಕೊಳ್ತೇನಂತೆ. ಕರವನು ಬಿಡಿದು ಸಾರಂಗ ಏನೇನು ಆತ್ಮಹತ್ಯೆಯೋ ಏನಿದೇನಿದು ಆತ್ಮಹತ್ಯೆಯೋ ದರೆಯು ಬೆರೆಯಲಿ ನಿನ್ನವರಿಸಿಗೊಬ್ಬೆನು ಧರ್ಮದಿಂದಲೇ ನಾನು ಬರುವೆನೆಂದನು ಮತ್ತೇನು ಮಾಡುವುದು ಹೇಳು ಸಾರಂಗ? ನಿನ್ನ ಪಾಲಿಗೆ ಯಾರು ಇಲ್ಲ ಎನ್ನುವುದಾಗಿ ತಿಳಿದುಕೊಂಡಿದ್ದೀಯಾ? ಯಾರಿದ್ದಾರೆ? ಸತ್ಯಶ್ರೀ, ನೀನು ಆತ್ಮಹತ್ಯೆ ಮಾಡಿಕೊಳ್ಳುವುದಕ್ಕೆ ಮುಂದಾದ ಕಾರಣ ನಾನು ನಿನ್ನ ಪಾಲಿಗೆ ಇಲ್ಲ ಎನ್ನುವುದಾಗಿ ಯೋಚಿಸುವಂತ ಅಗತ್ಯವೇ ಇಲ್ಲ. ನಾನು ನಿನ್ನನ್ನು ಕರೆ ಹಿಡಿದು ಮದುವೆಯಾಗಿ ನಿನ್ನನ್ನು ರಕ್ಷಣೆ ಮಾಡುತ್ತೇನೆ. ಸಾರಂಗ, ಈಗ ನೀನು ಸಿಕ್ಕಿದ್ದು ಹೇಗಾಯ್ತು ಗೊತ್ತಾ? ಹೇಗೆ? ತಿರುಗನುವಗೆ ದೊರೆತ ಕೊಪ್ಪರಿಗೆ ಎಂದಾಯ್ತು ಕಣ್ಣು ಸಾರಂಗನನ್ನು ಇನ್ನು ಭಯ ಎನಗಿಲ್ಲ ದೊರೆತ ಹೃದಯದಲ್ಲಿ ಇದುವೆ ಬಿಗಿಯಾಟವೆಂದು ಜೀವನದಲ್ಲಿ ನಾನಂದುಕೊಂಡಿದ್ದು ಯಾವುದು ನಡೆಯುವುದಿಲ್ಲ ಎನ್ನುವ ಕಾರಣಕ್ಕಾಗಿ ಆತ್ಮಹತ್ಯೆಗೆ ಮುಂದಾದವಳು ಬಂದು ತಡೆಯುತ್ತಿದ್ದೆ ಅಂತಾದ್ರೆ ಅತಿ ಹೆಚ್ಚು ಸಂತೋಷ ನನ್ನ ಪಾಲಿಗಾಗ್ತಾ ಇದೆ. ಎಷ್ಟು ಸಂತೋಷ ಅಂತ ಹೇಳಿದ್ರೆ, ಮಾರ್ಗದಲ್ಲಿ ತಿರುಕನೋರ್ವ ಹೋಗುವಂತಹ ಸಂದರ್ಭ ಅವನಿಗೊಂದು ದೊಡ್ಡ ಕೊಪ್ಪರಿಗೆ ಸಿಕ್ಕಿದಾಗ ಎಷ್ಟು ಸಂತೋಷ ವ್ಯಕ್ತಪಡಿಸ್ತದೆಯೋ ಅದಕ್ಕಿಂತ ಹೆಚ್ಚು ಸಂತೋಷ ನನ್ನ ಪಾಲಿಗಾಗ್ತಾ ಇದೆ. ಹಾಗಂತಾದ್ರೆ ನಾನು ಹೀಗೆಯೇ ಉಳಿದುಕೊಂಡೆ ಅಂತಾದ್ರೆ ಅರಮನೆಯಲ್ಲಿ ನನ್ನ ಅಣ್ಣನಿಗೆ ಗೊತ್ತಾದ್ರೆ ನನ್ನನ್ನು ಬೇರೆಯವರಿಗೆ ಕೊಟ್ಟು ಮದುವೆ ಮಾಡ್ತಾನೆ. ಏನು ಮಾಡ್ಲಿ ಸಾರಂಗ? ಸತ್ಯಶ್ರೀ, ನಿನಗೆ ಮದುವೆ ಆಗದೇ ಇದ್ರಲ್ವ ಬೇರೆಯವರಿಗೆ ಕೊಟ್ಟು ಮದುವೆ ಮಾಡಿಸುವುದು? ನಾನು ನಿನ್ನ ಕೊರಳಿಗೆ ಮಾಂಗಲ್ಯವನ್ನು ಕಟ್ಟಿದೆ ಅಂತ ಆದ್ರೆ ಬೇರೆಯವರಿಗೆ ಕೊಟ್ಟು ಮದುವೆ ಮಾಡಿಸಿಕ್ಕೆ ಸಾಧ್ಯ ಉಂಟಾ? ಇಲ್ಲವಲ್ಲ. ಈಗ ನಿನ್ನ ಕೊರಳಿಗೆ ಮಾಂಗಲ್ಯ ಕಟ್ಟಬೇಕು. ಅಲ್ಲಿ ಗೋಳಿ ರಕ್ಷದಲ್ಲಿ ಮಾಂಗಲ್ಯ ಕಾಣಿಸ್ತಾ ಉಂಟು. ಅದನ್ನು ನಿನ್ನ ಕೊರಳಿಗೆ ಕಟ್ತೇನಂತೆ. ವೃಕ್ಷಗೆ ಕಟ್ಟಿದ ಔಷಧಿ ಬಿಡಿದ ವೃಕ್ಷಗೆ ಕಟ್ಟಿದ ಔಷಧಿ ಬಿಡಿದ ಮುಗುದೆಯ ಕೊರಳಿಗೆ ಕಟ್ಟಿದ ಮಗಿನ ಸಾಕ್ಷಿಯು ಮಗೆಂದು ಸತ್ಯಶ್ರೀ, ನಿನ್ನ ಕೊರಳಿಗೆ ಮಾಂಗಲ್ಯವನ್ನು ಕಟ್ಟಿದ್ದೇನೆ. ಇದು ಆ ದೇವರೇ ಸಾಕ್ಷಿ. ಸತ್ಯ. ಈಗ ಸಂಜೆ ಆಗಿದೆ, ಕತ್ತಲಾಗಿದೆ. ನಿಜ. ರಾತ್ರಿ ಪ್ರಯಾಣ ನಿಷಿದ್ಧ. ಹೌದು. ಕಾಣುತ್ತಿರುವಂತಹ ಗೋಳಿ ವೃಕ್ಷದ ಕೆಳಗೆ ಕುಳಿತು ಸ್ವಲ್ಪ ವಿಶ್ರಾಂತಿ ಪಡೆಯೋಣ. ಹಾಗೆ ಆಗಲಿ. ತನು ಬಡಲಿದೆ ಎಂದು ಗೋಳಿಯ ವೃಕ್ಷದಡಿಯಲ್ಲಿ ಮಲಗಿ ನಿದ್ರಿಸಿ ಗೋಳಿಯ ವೃಕ್ಷದಡಿಯಲ್ಲಿ ಮಲಗಿ ನಿದ್ರಿಸಿ ಹೊತ್ತು ಉದಯದ ಸಮಯದೊಳು ಕನಸು ಕಂಡ ಹೊತ್ತು ಉದಯದ ಸಮಯದೊಳು ಕನಸ ಕಂಡ ಮತ್ತೆ ದೈವವು ನುಡಿಯಲಾಕ್ಷಣ ಮತ್ತೆ ದೈವವು ನುಡಿಯಲಾಕ್ಷಣ ವೃಕ್ಷ ತುದಿಯು ಸ್ವರವು ಮೊಳಗಲು ನಿನ್ನ ಅಚಲವಾದ ಪ್ರೀತಿಗೆ ಮೆಚ್ಚಿಕೊಂಡಿದ್ದೇನೆ. ನಾವೇ ಸತ್ಯದೈವಗಳು. ದುರುಳನಾದ ವೀರವರ್ಧನ ಮಂತ್ರವಾದ ಕೂಡಿ ನಮ್ಮನ್ನು ಬಂಧಿಸಿ ಮಡಿಕೆಯಾಳಿಗಿಟ್ಟಿದ್ದಾನೆ. ಗೋಳಿ ವೃಕ್ಷದ ತುದಿಯಲ್ಲಿ ಕಟ್ಟಿದ್ದಾನೆ. ನಾವು ಸುಮ್ಮನಿದ್ದ
ಕಾರಣ ಏನು ಗೊತ್ತೇ? ಅವನ ಪಾಪದ ಫಲ ತುಂಬಿ ಹೋಗಿದೆ. ನಾವು ಎಸೆಯುವ ಪೂರಸಿಂದ ಮಡಿಕೆಯನ್ನು ಸರ್ವನಾಶಗೊಳಿಸು. ಅದೇ ಪೂರಸಿಂದ ಹಿಡಿದು ದುಷ್ಟರನ್ನು ಸಂಹಾರ ಮಾಡು. ಮುಂದೆ ನಿಮಗೆ ದೊರಕಿನ ಕೊಟ್ಟು ವಿಷಯವನ್ನು ಸೂಚಿಸುತ್ತವೆ. ನಂಬಿಕೋ ನಂಬಿಕೋ ನಂಬಿಕೋ. ದೈವದ ನುಡಿಯಗೆ ತೆರಗಿಲ್ಲದೆ ಮತ್ತೆ ಕೊಡುವ ತೆರಗಿಲ್ಲದೆ ಸುತ್ತ ನೋಡುತ್ತಾಗಿದ್ದ ಪೂರಸಿಯ ಕಂಡು ನುಡಿದ ಆಶ್ಚರ್ಯವೇ ಸರಿ. ವಿಶ್ರಾಂತಿಗಾಗಿ ಕುಳಿತಂತ ನಮಗಲ್ಲೇ ನಿದ್ರೆಗೆ ಜಾರಿದ್ದೇವೆ. ನಿದ್ರೆಯಲ್ಲಿ ಕನಸನ್ನು ಕಂಡವನು ದೈವಗಳಾಡಿನಂತಹ ಮಾತು. ನನ್ನನ್ನು ಗೋಳಿ ವೃಕ್ಷದ ತುದಿಯಲ್ಲಿ ಬಂಧಿಸಿದ್ದಾರೆ, ಬಂಧನ ಮಾಡಿದ್ದಾರೆ ಎನ್ನುವ ಹಾಗೆ ಅವರು ಎಸೆದಂತ ಈ ಪೂರಸೆಯಿಂದ ಆ ಬಂಧನವನ್ನು ಬಿಡಿಸಬೇಕಂತೆ. ಇನ್ಯಾಕೆ ತಡ ಮಾಡುವುದು? ಪೂರಸೆಯಿಂದ ಆ ಬಂಧನವನ್ನು ಇದುವರೆಗೆ ಮಂತ್ರವಾದ ನಮ್ಮನ್ನು ಮಡಿಕಳಿಟ್ಟು ಬಂಧನದಲ್ಲಿ ಇಟ್ಟಿಸಿದ್ದಾನೆ. ಈಗ ಬಂಧ ಮುಕ್ತಗೊಂಡಿದ್ದೇವೆ. ಹಾಗಾಗಿ ತಡ ಮಾಡುವುದಲ್ಲ, ಎನ್ನೆಂತ ಧರ್ಮ ಕಾರ್ಯ ಸಾಧ್ಯವೇ ಇಲ್ಲ. ತುಂಬಾ ಆಯಾಸವಾಗ್ತದೆ ನಮ್ಮ ಪಾಲಿಗೆ. ಹೌದಪ್ಪ. ಎಲ್ಲಂತ ಹುಡುಕುವುದ, ಎಲ್ಲಿ ಹೋದದ್ದು ಆದ್ರೆ ನಮ್ಮ ಕಣ್ಣಿಗೆ ಒಂದು ಸುಳಿವು ಕಾಣುವುದಿಲ್ವಲ್ಲ. ಇನ್ನ ಮದುವೆ ಮಾಡ್ಲಿಕ್ಕೆ ಹೋಗಿ ನನ್ನ ಅಜ್ಜ ಆಯ್ತಲ್ಲ ಎಂತಕ ಮತ್ತೆ ಎಂತ? ನನಗ ಮದುವೆ ಬಗ್ಗೆ ನಾನು ಚಿಂತೆ ಮಾಡಿದ್ದಲ್ಲ. ಹಾಗಾದ್ರೆ ನಿನಗ ಮದುವೆ ಆಗ್ಲಿಲ್ಲ ಅಂತ ನಾನು ಓಡಾಡಿ. ನಮ್ಮ ಕಾರ್ಯ ಸಾಧನೆ ಆಗಬೇಕಂತ ಆದ್ರೆ ಇರುವಳು ಒಬ್ಬಳೇ ಆ ಸತ್ಯಶ್ರೀಯನ್ನು ಹಿಡಿದಿದ್ದೆ ಹೋಗಂತಾದ್ರೆ ಎಲ್ಲರ ಕೆಲಸವೂ ಆಗ್ತದೆ. ನಾನು ಇನ್ನು ಬರುದಿಲ್ವಾ? ನೀನ್ ಬೇಕಾದ್ರೆ ಹೋಗು. ಅಲ್ಲ, ನಾನು ಮುಂದೆ ಹೋಗುವುದಿಲ್ಲ. ಈ ಮರದಡಿಯಲ್ಲಿ ಇಲ್ಲೇ ವಿಶ್ರಾಂತಿ ಪಡಿತೇನೆ, ನೀನು ಹೋಗು. ಅದೇ ವಿಶ್ರಾಂತಿ ಪಡೆಯಬೇಕಂತ ಆದ್ರೆ ಇದು ನೋಡು, ನೀನ್ ನಿದ್ರೆ ಮಾಡಬಾರದು, ಕೂತ್ಕೊಳ್ಳುವಣ. ಆಯಾಸವನ್ನು ದೂರ ಮಾಡಿಕೊಂಡು ಮುಂದೆ ಹೋಗಬೇಕು, ಎತ್ತಿದ್ದು ನೋಡ್ಬೇಕು. ಆಯ್ತಾಯ್ತಾ? ಇರುವುದಾಗಿ ವಿಶ್ರಾಂತಿಯು ತಾಳ್ದಿರಲು ಹೊತ್ತು ಹೋಗಲು ಸಂಜೆ ದೀಪದ ಹೊತ್ತು ಹೋಗಲು ಸಂಜೆ ದೀಪವ ಪಿಡಿದು
ಪ್ರಭು ನೀನೇ ಅರೇ ಸಿಕ್ಕಿದೆ ಎನ್ನ ಕರಕ್ಕೆ ಹೀಗೆ ಹೇಳಿ ಏನು ಆವಾಗ ಹೀಗೆ ಹೀಗೆ ಅಂತ ಇರ್ತೀಯಲ್ಲ ಬಾವ ಗೊತ್ತಾಯ್ತಾ ಬಾವ ಇಲ್ಲಿಯವರೆಗಾಗಿ ಬಂದ್ಬಿಟ್ರ ಬಾವ ಎಲ್ಲಿ ಬರ್ಬೇಕಿತ್ತು ಇಲ್ಲಿ ಗಣಸರ ಪ್ರವೇಶ ಇಲ್ವಾ? ಯಾಕೆ ಮತ್ತೆ- ಹಾಗಲ್ಲ ಮತ್ತೆ? ನಾನು ದೇವಸ್ಥಾನಕ್ಕೆ ದೀಪವನ್ನು ಕೊಡ್ಬೇಕು, ದೀಪವನ್ನು ಹಚ್ಚಿಸಬೇಕೆನ್ನುವ ಕಾರಣಕ್ಕಾಗಿ ದೀಪವನ್ನು ಹಿಡಿದು ಹೀಗೆ ಸಂಚಾರ ಮಾಡ್ತಾ ಇದ್ದವಳಿದ್ದೇನೆ. ಆಹಾ. ಮಾರ್ಗದಲ್ಲಿ ತಡೆಯುವುದಕ್ಕೆ ಮುಂದಾಗ್ತಾ ನಿಮ್ಮ ದೇವಸ್ಥಾನ ದೀಪೋತ್ಸವ ಇವತ್ತ? ಅದಲ್ವಾ ಅಲ್ಲ, ದೇವರಿಗೆ ದೀಪ ಹಚ್ಚುವ ಸಮಯ ಹಾ. ಈ ಸಮಯದಲ್ಲಿ ಅಡ್ಡಿಪಡಿಸುವುದು ಒಳ್ಳೆಯದಲ್ಲ. ಹೌದಾ? ಹಾಗಾಗಿ ಸುಮ್ಮನೆ ಹೋಗಿ ಬಾ. ತೊಂದರೆ ನಾವು ಅಡ್ಡಿಪಡಿಸೋದಂತ ಖಂಡಿತ ಅಲ್ಲವೇ ಅಲ್ಲ. ಇಲ್ಲ. ಅವ್ರು ಹೇಳಿದಾಗ ನಾವು ಸುಮ್ಮನೆ ಹೋಗ್ಬೇಕಾ? ಹೋಗುವಲ್ಲ? ಏ ಏನು ಹೋಗುದು? ಬೇಡವಾ? ನಮ್ಮ ಆಸೆ ಏನು? ಏನು? ಇವಳು ಹುಡುಕಿ ಸ್ವಲ್ಪವ. ಹೌದಪ್ಪ, ಹೌದಾ? ನನಗೆ ಬೇರೆ ಏನಲ್ಲ, ಹಾ. ಅಷ್ಟು ಹುಡುಕಿದ್ರು ಇವಳು ಸುಳಿವು ಸಿಗಲಿಲ್ಲ. ಹಾ, ಹಾ. ಆದ್ರೆ ಈಗ ಏನೂ ಪ್ರಯತ್ನ ಮಾಡದೆ ಅವಳು ಸುಳಿವು ಸಿಕ್ಬಿಡ್ತಲ್ಲ. ಮತ್ತೆ ಆವತ್ತಿವರು ಅಣ್ಣ ಮಾಡಿದಂತ ತಂತ್ರ ಹಾ. ನಮ್ಮನ್ನು ಬಾಸಿಂಗ ಕಟ್ಟಿಕೊಂಡು ಅರಮನೆವರೆಗಾಗಿ ಬನ್ನಿ, ಹಾ. ನನ್ನ ತಂಗಿಯನ್ನು ದಬಣ ಹಿಡ್ಕೊಂಡು ಬನ್ನಿ, ಹಾ? ಇಬ್ಬನಿಗರಾಗಿ ಬನ್ನಿ, ಹಾ. ನನ್ನ ತಂಗಿಯನ್ನು ಆದಷ್ಟು ಬೇಗ ನಿಮ್ಮ ಪಾಲಿಗೆ ಮದುವೆ ಮಾಡಿ ಕೊಡ್ತೇನೆ ಎನ್ಬೇಕಾಗಿ ಹಾ. ನಾವು ಏನು ಸಂತೋಷದಿಂದ ಹೌದಪ್ಪ. ಅಷ್ಟೆಲ್ಲ ಅವಮಾನ ಮಾಡುದು ಸಹಿಸಲಾರದವ. ಹಾ. ಹಾ? ಹಾ. ನಮ್ಮ ಸಂಬಂಧ ಬೆಳಬೇಕೆಂಬ ಉದ್ದೇಶಕ್ಕಾಗಿ ಹಾ. ನಮ್ಮನ್ನು ಅಲ್ಲಿವರೆಗಾಗಿ ಕರೆಸಿಕೊಂಡ. ಹಾ. ನೀನೇನು ಅಂತಃಪುರದಲ್ಲಿ ತಪ್ಪಿಸ್ಕೊಂಡು ಓಡ್ತಿ. ಏನು ಒಳ್ಳೆ ಕೆಲಸ ಮಾಡಿದಿ ಮಾತ್ರ ಆ ದಿವಸ. ಏನ ಯಾವ್ರೊಡೆ ಒಳ್ಳೆ ಕೆಲಸ. ನೀನು ಮದುವೆ ಮುಂಚಿತಳಾಗಿ ಓಡಿ ಹೋದೆ, ಮದುವೆ ಆದ್ಮೇಲೆ ಓಡ್ಲಿಲ್ಲಲ್ಲ. ಇದು ಪುಣ್ಯಾತ್ಮ, ಅದು ಒಂದು ಒಳ್ಳೆ ಕೆಲಸ ಮಾಡಿದ್ದಾಳೆ. ಹಾ. ಆದ್ರೆ ನಮ್ಮ ಆಸೆ ಏನು? ಏನು? ಆವತ್ತಿನ ಆಸೆ ಇನ್ನುವರೆಗೆ ಇಟ್ಕೊಂಡಿದ್ದೆ ನಾನು. ಹೌದಪ್ಪ. ಆವತ್ತಿನ ಮದುವೆ ಆಗುದಿಲ್ಲ ಅಂತ ಹೇಳಿದೆ. ಅವನಿಗೆ ಅವಕಾಶ ಇತ್ತು ಹಾ. ಬೇರೆ ಹುಡುಗಿಯರನ್ನು ಬಯಸುವುದಕ್ಕೆ, ನನಗೆ ಬೇರೆ ಆದ್ರೆ ಬೇರೆದು ಅವನಿಗೆ ತಾಗುವುದೇ ಇಲ್ಲ. ಏ, ಅಲ್ಲಲ್ಲ, ಹಾಗಲ್ಲ, ಅಲ್ವಾ? ನಿನಗೆ ಸಾಕಾಗುದಿಲ್ಲ. ಸಾಕಾಗುದಿಲ್ಲ ಅಲ್ಲ, ಹಾ. ಬೇರೆ ಮದುವೆ ಆಸೆನೆ ಬಿಟ್ಟು ಬಿಟ್ಟಿದ್ದೆ ನಾನು. ಹೌದಪ್ಪ, ಮದುವೆ ಒಂದು ಆಸೆ ಬಿಟ್ಟು. ಏ, ನೀ ಸರಿಯಾಗಿ ಮಾತಾಡು ಆಯ್ತಾ? ಅವಳನ್ನು ಬಿಟ್ಟು ಹಾ. ಬೇರೆ ಅನ್ಯ ಹೆಣ್ಣನ್ನು ನಾನು ಮದುವೆ ಆಗುದಿಲ್ಲ. ಹೌದು. ಮದುವೆ ಆಗುದಿಲ್ಲ ಅಂತ ಆದ್ರೆ ಹಾ. ದೇಹ ಸುಖ ಪಡಬೇಕು, ಅನ್ಯ ಹೆಣ್ಣು ಮಕ್ಕಳ ದೇಹ ಸುಖ ಬೇಡ ನನಗೆ. ಹೌದೌದು. ನಿನ್ನದೇ ಎನ್ನುವುದಕ್ಕಾಗಿ ಹಾ. ಆ ತಪಸ್ಸನ್ನು ಆಚರಿಸಿದ್ದಾಗಿ ನಾನಿದ್ದೇನೆ. ಹಾ. ನೋಡು, ಸಮಯ ಕಳೆದು ನನಗೂ ಇಷ್ಟವಿಲ್ಲ. ನೀನಾಗಿ ಒಲಿದು ಬಂದಿದ್ದೆ ಅಂತಾದ್ರೆ ನಾನು ಸಂತೋಷದಿಂದ ಸ್ವೀಕಾರ ಮಾಡ್ತೇನೆ. ಹಾ. ಒನ್ನೆ ಉಸಿರಿರುವ ತನಕ ನೀನೇ ನನ್ನ ಹೆಂಡತಿ ಆಗಿರಬೇಕು. ಏನ್ ತೊಂದ್ರೆ ಇಲ್ಲ. ಪಾಪಿಗಳ, ಇಲ್ಲಿಯವರೆಗಾಗಿ ಬಂದ್ರ ನೀವು? ಎಲ್ಲೂ ಬರ್ತೇವೆ. ದೂರ ದೂರ. ಯಾವುದು? ಇವತ್ತು ದೂರ ಅಮ್ರ ಮಿತ್ರ. ಊರ್ದು ಇವತ್ತು ಬೇಡ, ಯಾವ್ದ? ನಾವು ಇನ್ನೊಂದ್ ದಿವಸ ಬರುವ. ನನ್ನ ಯಥಾರ್ಥ ಏನಂತ ಕೇಳ. ದೂರುವ ಇವತ್ತು. ಹಾಗೆ ಹೇಳಿದ್ದಲ್ಲ, ಹಾ. ಮಾತನಾಡುವಾಗ ದೂರ ನಿಂತು ಮಾತನಾಡಬೇಕು. ಇಷ್ಟು ಸಾಕ? ಬಾರಿಸ್ತೇನೆ, ಎಲ್ಲಿ ಬರುವುದಕ್ಕೆ? ಅಲ್ಲ, ಇಷ್ಟು ಸಾಕ ಅಂತರ. ಅಂತರ, ಹಾ, ಇಷ್ಟು. ನಡುವೆ ಅಂತರ ಇರಲಿ ಅಂತ ಹೇಳುದಾ? ಇದು ಹಾ. ನನಗೆ ಈಗಾಗಲೇ ಮದುವೆಯಾಗಿ ಹೋಗಿದೆ. ಹಾ? ಹಾ. ಅದು ಬೇಡ ಅಂತ ಹೇಳಿದ್ರು ಯಾರು? ಹಾ, ಹಾ, ನಾವು ಬೇಡ ಅಂತ ಹೇಳಲಿಲ್ವಲ್ಲ. ಹಾ, ಹಾ. ಮದುವೆ ಆಗಿದೆ. ಆ ಮದುವೆ ಆಗಿ ಹೋದದ್ದಷ್ಟೇ. ಎಲ್ಲಿಗೆ ಹೋದದ್ದು? ನಾನು ಹೇಳಿದೆ ಮದುವೆ ಹಾಗೆ ಹೇಳಿದ್ದಲ್ಲ, ಹಾ. ನನಗೆ ಮದುವೆಯಾಗಿದೆ. ಹಾ. ಹಾಗಂತಾದ್ರೆ ಈ ರೀತಿಯಾಗಿ ನನ್ನನ್ನು ತಡೆದು ಅಡ್ಡವಿಸುವುದು ಸರಿ ಅಲ್ವೇ ಅಲ್ಲ. ನನ್ನನ್ನು ಹೇಳುವವರು ಕೇಳುವವರು ಇದ್ದಾರೆ, ನಮ್ಮ ಮನೆ ದೇವರಿದ್ದಾರೆ. ಯಾರ? ನಮ್ಮ ಮನೆ ದೇವರು. ನೀವು ದೇವ್ರನ್ನ ಮದುವೆ ಆದದ್ದ? ಯಾವ ದೇವರು? ಮ್ಯಾನೇಜರ್ ಅಂತಂದ್ರೆ ಹಾಗಲ್ಲ, ಮ್ಯಾನೇಜರ್ ಮದುವೆ ಆದದ್ದ? ಮನೆ ದೇವರು. ನಿನ್ನ ಬಾಯಿಗೆ ಒಳ್ಳೊಳ್ಳೆ ಪದಗಳು ಸಿಕ್ಕಿದ್ರೆ ನೀನೇ ಹೇಳಿದಲ್ಲ. ಕನ್ನಡ ಬಳಕೆ ನಿಷೇಧ ಆಗ್ತದೆ. ನೀನ್ ಹೇಳಿದಲ್ಲ ಮ್ಯಾನೇಜರ್ನ ಮದುವೆ ಏ? ಆದ ಅಂತ. ನಾಳೆಗೆ ಎರಡೇ ಸಾಕು. ಎಂತ ಅಂದತೆ? ಮನೆ ದೇವರು. ಮನೆ ದೇವರು. ಪತಿ ದೇವರು, ಹಾ. ಪ್ರಾಣದುಲ್ಲಭ, ಹಾ. ಪ್ರಾಣಕಾಂತ. ಅವ ಎಲ್ ಕಾಣ್ತಿದ್ನೋ ಈಗ ಪಾಪ. ಹೌದಪ್ಪ. ನೀನದು. ಹಾ, ಹಾ. ಅದಕ್ಕೆ ಹೇಳ್ತಾ ಇದ್ದೇನೆ. ಹಾ. ಇದು ಇಲ್ಲಿ ಕಾಣ್ತಾ ಇದೆಯಲ್ವ, ಇದು ಕರಿಮಣಿ, ಹಾ? ಮಾಂಗಲ್ಯ. ಅದ ಕರಿಮಣಿ. ಬರಿ ಮಾಡಿ. ಹಾ.
ಅದನ್ನ ಯಾಕೆ ಕಟ್ಟುದು? ಯಾವುದು ಅದನ್ನ ಈ ಕರಿಮಣಿ ಕಟ್ಟುವುದಕ್ಕೂ ಕಾರಣ ಉಂಟು. ಏನು? ಯಾಕಂತ ಹೇಳಿದ್ರೆ ಜೀವನದಲ್ಲಿ ಹೆಣ್ಣು ಗಂಡಿಗೂ ಮದುವೆಯಾಗುವುದು ಒಂದೇ ಬಾರಿ. ಆ ಮದುವೆಯ ಸಂಕೇತವಾಗಿ ಈ ಕರಿಮಣಿಯನ್ನು ಕಟ್ತಾರೆ. ಅಂದ್ರೆ ಬೇರೆ ಉದ್ದೇಶ ಉಂಟು ಅದಕ್ಕೆ ಕಟ್ಟುವುದಕ್ಕೆ? ಇದಕ್ಕೆ ಬೇರೆ ಉದ್ದೇಶಗಳು ಬಹಳಷ್ಟು ಇದೆ. ಹೌದಾ, ಹೇಳಿ. ಅದ್ರಲ್ಲಿ ನಿನಗೆ ಬೇಕಾದಂತಹ ಒಂದು ವಿಚಾರವನ್ನು ಹೇಳ್ತೇನೆ. ಹಾ. ಎಲ್ಲಿಯಾದ್ರೂ ಮಾರ್ಗದಲ್ಲಿ ಹೋಗುವಂತಹ ನಿಮ್ಮಂತಹ ಕಾಮುಕರು ಹಾ, ಹೌದು. ಕಣ್ಣೆತ್ತಿ ನೋಡಬಾರ್ದು ಎನ್ನುವ ಕಾರಣಕ್ಕಾಗಿ ಹಾ. ಈ ರೀತಿಯಾದ ಮಾಂಗಲ್ಯ ಎನ್ನುವುದು ಕುತ್ತಿಗೆಯಲ್ಲಿದ್ರೆ ಸ್ವಲ್ಪ ತಾಳಿ, ಇದಕ್ಕೆ ಜನ ಬೇರೆ ಇದ್ದಾರೆ ಅಂತ, ಮಾಂಗಲ್ಯ ಕಟ್ಟಿದವರಿದ್ದಾರೆ ಎನ್ನುವುದಾಗಿ ಅರ್ಥ. ಅಷ್ಟೇ? ಹಾ, ಮತ್ತೆ ಬೇರೆ ಬೇರೆ ಬಹಳಷ್ಟು ಇದೆ ಹೇಳಲಿಕ್ಕೆ. ಈಗ ಹೇಳ್ತಾ ಕುಳಿತುಕೊಂಡಾದ್ರೂ ಸಮಯ ವ್ಯರ್ಥವಾಗಿ ಹೋಗ್ತದೆ, ಗೊತ್ತಾಯ್ತಾ? ಹೌದಾ? ನಿಮಗೂ ಅವಸರ ಉಂಟಾ ಈಗ? ಯಾರಿಗೆ? ನಿಮಗೂ. ನಾನು ಆದಷ್ಟು ಬೇಗ ದೀಪ ಹಚ್ಚಲಿಕ್ಕೆ ಹೋಗ್ಬೇಕು ಗುಡಿಗೆ. ಹೌದಾ? ಹಾ, ದೇವರಿಗೆ ದೀಪ ಹಚ್ಚಬೇಕು. ದೀಪ ಹಚ್ಚುದು ನಾವು ಬೇಡ ಅಂತ ಹೇಳುದಿಲ್ಲ. ಹಾ. ನೀನು ದೀಪ ಹಚ್ಚುತ್ತಾ ಇರು, ಪರವಾಗಿಲ್ಲ. ಹೌದಾ? ನಾವು ಆಸೆ ಪಟ್ಟದ್ ನೀನು ಕೊಟ್ಟದ್ದೇ ಹೋದಂತ ಅಲ್ಲೇ ನಿನ್ನನ್ನು ನಾವು ಬಿಟ್ಟು ಹೋಗ್ತೇವೆ. ನೀನು ದೀಪ ಹಚ್ಚು, ಹಾ, ಇವ ನೀನು ಎಣ್ಣೆ ದೀಪ ಹಾಕ್ತ, ದಿವಸ ಎಣ್ಣೆ ಹಾಕ್ತ. ನೀವು ಪಾಪಿ ಮಕ್ಕಳು ಅದನ್ನೇ ಮಾಡೋದಂತ ಗೊತ್ತಾಯ್ತು. ಜೊತೆಲಿ ನೀನಿದೆಯಲ್ಲ, ಯಾರು? ಹೇಳಿಕೊಡುದಕ್ಕೆ. ಇದು ಒಳ್ಳೆ ಮಕ್ಕಳು ಹೇಳ್ತಾ ಇದ್ದೇನೆ. ಹೋದ್ರೆ ಆಯ್ತು. ಹೋಗುದಿಲ್ಲ ಮಿತ್ರ, ಇವತ್ತೇ ಹಿಡಿ, ಸರಿ ಹಿಡಿ ಇವತ್ತು. ಬರ. ಬಾರಿ ಬಳಿರಾರಿ ಬಾರಿ ಬಳಿರಾರಿ ಗಂಗರು